ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಪಠ್ಯ ಪುಸ್ತಕಗಳಲ್ಲಿ ಕೊಡುವಂತಹ ನಿದರ್ಶನಗಳು ಹೇಗಿರ್ಬೇಕು ಅಂತ ಹೇಳಿದ್ದಾರೆ. ಲಿಂಗತ್ವ ದ್ವೇಷಿಯಾಗಿರತಕ್ಕದ್ದು ಖಂಡಿತವಾಗ್ಲೂ ಅಲ್ಲ. ಲಿಂಗತ್ವ ತಟಸ್ಥವಾಗಿರತಕ್ಕದ್ದು ಹೌದು. ಲಿಂಗತ್ವ ಪೂರ್ವಗ್ರಹ ಹೊಂದಿರಬೇಕು ಅಲ್ಲ. ಒಂದು ಲಿಂಗಕ್ಕೆ ಪ್ರಾತಿನಿಧ್ಯ ದೊರೆಯುವಂತಿರಬೇಕು ತಪ್ಪು, ಹೌದಲ್ವಾ? ಸೊ ಸರಿಯಾದಂತ ಉತ್ತರ ಲಿಂಗತ್ವ ತಟಸ್ಥವಾಗಿರತಕ್ಕದ್ದು. ಇನ್ನು ವೈಯಕ್ತಿಕ ಭಿನ್ನತೆಯ ಅಂಶಗಳನ್ನು ಆವರ್ತ ರೇಖೆಗೆ ಅಳವಡಿಸಿದಾಗ ಅದು ಯಾವುದನ್ನ ಹೋಲುತ್ತೆ ಅಂತ ಕೇಳಿದರೆ, ಸಾಮಾನ್ಯ ಸಂಭಾವ್ಯತಾ ವಕ್ರರೇಖೆಯನ್ನ ಅದು ಹೋಲುತ್ತೆ, ಓರೆಯಾದ ವಿತರಣೆಯನ್ನ ಅದು ಹೋಲುತ್ತೆ, ಬಹುಮಾದರಿ ವಿತರಣೆಯನ್ನ ಅದು ಹೋಲುತ್ತೆ, ಏಕರೂಪದ ವಿತರಣೆಯನ್ನ ಹೋಲುತ್ತೆ ಅಂತ ಇದೆ. ನೋಡಿ, ವೈಯಕ್ತಿಕ ಭಿನ್ನತೆ ಅಂದ್ರೆ ಏನು, ಇಂಡಿವಿಜುವಲ್ ಡಿಫರೆನ್ಸ್ ಅಂತ ಏನ್ ಕರಿತೀವಿ, ಈ ಅಂಶಗಳನ್ನ ನಾವು ಆವರ್ತ ರೇಖೆಗೆ ಅಳವಡಿಸಿದಾಗ ಅದು ಕೂಡ ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ ಅಂದ್ರೆ ಏನು, NPC ಕರ್ವ್ ಅಂದ್ರೆ ಸಾಮಾನ್ಯ ಸಂಭಾವ್ಯತಾ ವಕ್ರರೇಖೆಯನ್ನೇ ಅದು ಹೋಲುವಂಥದ್ದು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸುವಂತಹ ಮೌಲ್ಯಮಾಪನ ಯಾವುದು? ನೋಡಿ, ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನ ಅಂದ್ರೆ ಅವರದ್ದೇ ಆದ ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸುವಂತಹ ಮೌಲ್ಯಮಾಪನವನ್ನ ನಾವು ಸ್ವಮೌಲ್ಯಮಾಪನ ಅಂತ ಕರಿತೀವಿ. ಇದ್ರಲ್ಲೇನು ಆ ಕಡೆ ಈ ಕಡೆ ನೋಡೋ ಹಂಗೆ ಇಲ್ಲ, ಹೌದಲ್ವಾ? ಯಾಕೆಂದ್ರೆ ಸ್ವಮೌಲ್ಯಮಾಪನ ಅಲ್ಲಿ ಹೇಳಿದರೆ ತಮ್ಮದೇ ಆದ ಅಂತ ಹೇಳಿ. ಇನ್ನು ಡಿಸ್ಗ್ರಾಫಿಯಾ ಎಂಬ ನ್ಯೂನತೆಯು ಇದಕ್ಕೆ ಸಂಬಂಧಿಸಿದಾಗಿದೆ. ಡಿಸ್ಗ್ರಾಫಿಯಾ, ಗ್ರಾಫ್ ಮೀನ್ಸ್ ಬರೆಯುವಂಥದ್ದು, ದಟ್ ಇಟ್ ಇಸ್ ರಿಲೇಟೆಡ್ ಟು ಬರವಣಿಗೆ. ಓಕೆ, ಇನ್ನು ಕೆಳಗಿನವುಗಳಲ್ಲಿ ಯಾವುದು ಸೃಜನಶೀಲ ಮಗುವಿನ ಲಕ್ಷಣ ಅಲ್ಲ? ಸೃಜನಶೀಲ ಮಗುವಿನ ಲಕ್ಷಣ ಅಲ್ಲ. ಸೃಜನಶೀಲ ಮಗುವಿಗೆ ಯಾವಾಗ್ಲೂ ಸ್ವಂತಿಕೆ ಇರುತ್ತೆ, ನವೀನತೆಯನ್ನ ಹೊಂದಿರುತ್ತೆ, ಜೊತೆಗೆ ನಿಖರತೆ. ಓಕೆ, ಜೊತೆಗೆ ನಿಖರತೆ ಮತ್ತೆ ವಿವರಣೆ, ಇವು ಎರಡರಲ್ಲೂ ಇವಾಗ ಯಾವುದು? ಓಕೆ ನೋಡಿ, ಸೃಜನಶೀಲ ಮಗುವಿನ ಲಕ್ಷಣ ಅಲ್ಲ ಅಂತ ಹೇಳಿದರು. ಸ್ವಂತಿಕೆ ಇರುತ್ತೆ, ನವೀನತೆಯನ್ನ ಹೊಂದಿರುತ್ತೆ, ಜೊತೆಗೆ ವಿವರಣೆ. ಓಕೆ, ಇವೆಲ್ಲವನ್ನು ಕೂಡ ಅದು ಒಳಗೊಂಡಿರುತ್ತೆ. ಆದ್ರೆ ಅದು ನಿಖರತೆಯನ್ನ ಒಳಗೊಂಡಿರುತ್ತೆ. ಯಾರು ಸೃಜನಶೀಲತೆಯನ್ನ ಹೊಂದಿರ್ತಾರೆ ಅವರಲ್ಲಿ ನಿಖರತೆ ಅಂದ್ರೆ ಪರ್ಟಿಕ್ಯುಲಾರಿಟಿ ಇರೋದಿಲ್ಲ. ಯಾಕಂದ್ರೆ ಅವರು ಕ್ರಿಯೇಟಿವ್ ಮೈಂಡ್ ಒಳಗೊಂಡಿರೋದ್ರಿಂದ ಅವರು ಯಾವಾಗ್ಲೂ ನಾವೀನ್ಯತೆಯಿಂದನೇ ಯೋಚಿಸ್ತಾರೆ. ಸೊ ಹಾಗಾಗಿ ನಿಖರತೆ ಅನ್ನುವಂಥದ್ದು ದಿಸ್ ಇಸ್ ರಾಂಗ್ ಅಂಡ್ ಇಟ್ ಇಸ್ ಇದು ಯಾವುದೇ ಒಂದು ಸೃಜನಶೀಲ ಮಗುವಿನ ಲಕ್ಷಣ ಅಲ್ಲ. ಇನ್ನು 66ನೇ ಪ್ರಶ್ನೆ, ಟ್ರಾಫಿಕ್ ಸಿಗ್ನಲ್ ನಲ್ಲಿ ಹಸಿರು ಬಣ್ಣದ ದೀಪ ಕಾಣಿದೊಡನೆ ನಿಂತಿರುವಂತಹ ವಾಹನಗಳ ಸಾಲು ಮುಂದೆ ಚಲಿಸ್ತವೆ. ಅಂದ್ರೆ ಗ್ರೀನ್ ಸಿಗ್ನಲ್ ಬಂತು ಅಂದ ಕೂಡಲೇ ಅಲ್ಲಿವರೆಗೂ ನಿಂತಿದ್ದಂತ ವಾಹನಗಳು ಮುಂದಕ್ಕೆ ಚಲಿಸ್ತವೆ. ಇದು ಯಾವ ಕಲಿಕೆಯ ಸಿದ್ಧಾಂತಕ್ಕೆ ಉದಾಹರಣೆಯಾಗಿದೆ? ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಪೌಲವ್ ರವರ ಸೋಪಾದಿತ ಅನುಬಂಧಿತ ಕಲಿಕೆ, ಥಾರ್ನ್ಡೈಕ್ ರವರ ಪ್ರಯತ್ನ ಪರವಾದ ಕಲಿಕೆ, ಸ್ಕಿನ್ನರ್ ರವರ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ, ಕೊಹ್ಲರ್ ರವರ ಒಳನೋಟ ಕಲಿಕೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು? ಇದಕ್ಕೆ ಸರಿಯಾದಂತ ಉತ್ತರ ಪೌಲವ್ ರವರ ಸೋಪಾದಿತ ಅನುಬಂಧಿತ ಕಲಿಕೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರಾಫಿಕ್ ಸಿಗ್ನಲ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದೀಪ ಕಾಣಿಸಿದೊಡನೆ ನಿಂತಿರುವಂತಹ ವಾಹನಗಳ ಸಾಲು ಮುಂದೆ ಚಲಿಸ್ತವೆ. ಇದು ಪೌಲವ್ ರವರ ಸೋಪಾದಿತ ಅನುಬಂಧಿತ ಕಲಿಕೆ. ಇನ್ನು 67ನೇ ಪ್ರಶ್ನೆ, ಸಾಮಾಜಿಕ ಸಂರಚನಾ ಸಿದ್ಧಾಂತವು ಇದಕ್ಕೆ ಹೆಚ್ಚಿನ ಗಮನವನ್ನ ನೀಡುತ್ತೆ. ಸಾಮಾಜಿಕ ಸಂರಚನಾ ಸಿದ್ಧಾಂತ. ಓಕೆ, ಸಾಮಾಜಿಕ ಸಂರಚನಾ ಸಿದ್ಧಾಂತ ಅದು ಸ್ವಯಂಗೆ ಯಾವತ್ತು, ಆಮೇಲೆ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ, ಕೌಶಲಗಳಿಗೆ, ಇದು ಯಾವುದಕ್ಕೂ ಗಮನ ಕೊಡೋದಿಲ್ಲ. ಅದು ಸಹಭಾಗಿತ್ವ ಕಲಿಕೆಗೆ ಅದು ಒತ್ತನ್ನು ನೀಡುತ್ತೆ. ಮಾನವನ ವಿಕಾಸದಲ್ಲಿ ಬದಲಾವಣೆಗಳು ಕಂಡು ಬರೋದಕ್ಕೆ ಕಾರಣ ಏನು? ಅನುವಂಶೀಯತೆ, ಪರಿಸರ. ಅನುವಂಶೀಯತೆ ಮತ್ತು ಪರಿಸರ ಪಾಲನೆ ಅಂತ ಇದೆ. ಅಫ್ಕೋರ್ಸ್ ಅನುವಂಶೀಯತೆ ಮತ್ತು ಪರಿಸರ ಇವು ಎರಡೂ ಕೂಡ ಕಾರಣ ಆಗುತ್ತೆ. ಜ್ಞಾನಾತ್ಮಕ ಅಂಶಗಳಾದಂತ ಆಲೋಚನೆ ಮತ್ತು ತಾರ್ಕಿಕತೆಯು ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ ಎಂಬ ಹೇಳಿಕೆ ನೀಡಿದವರು ಯಾರು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಜ್ಞಾನಾತ್ಮಕ ಅಂಶಗಳಾಗಿರುವಂತಹ ಆಲೋಚನೆ ಮತ್ತು ತಾರ್ಕಿಕತೆ. ನೋಡಿ, ಆಲೋಚನೆ ಮತ್ತು ತಾರ್ಕಿಕತೆ ಎರಡೂ ಕೂಡ ಕಾಗ್ನಿಟಿವ್ ಫ್ಯಾಕ್ಟರ್ಸ್. ಓಕೆ, ಇವು ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಭಾವಗೊಳಿಸುತ್ತೆ, ಜೊತೆಗೆ ಪ್ರಧಾನ ಪಾತ್ರ ವಹಿಸುತ್ತೆ ಅಂತ ಹೇಳಿಕೆ ನೀಡಿದಂತವರು ಯಾರು? ದಟ್ ಈಸ್ ನನ್ ಅದರ್ ದ್ಯಾನ್ ಕೋಲ್ಬರ್ಗ್ ಅಂತ ಹೇಳ್ತೀವಿ. ಓಕೆ, ಕೋಲ್ಬರ್ಗ್ ರವರು
ನೈತಿಕ ವಿಕಾಸ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತವ್ರು. ಓಕೆ, ಸೊ ನೈತಿಕ ವಿಕಾಸದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾರೆ, ದಟ್ ಇಸ್ ಕೋಲ್ಬರ್ಗ್. ತರಗತಿಯಲ್ಲಿ ವೈವಿಧ್ಯತೆಯನ್ನ ಗುರುತಿಸುವುದು ಮತ್ತು ಗೌರವಿಸುವುದು ಮುಖ್ಯ. ನೋಡಿ, ಇವಾಗ ಒಂದು ತರಗತಿ ಇರುತ್ತೆ ಅಂದ್ರೆ ವೆರೈಟಿ ಆಫ್ ಸ್ಟೂಡೆಂಟ್ಸ್ ಅಂಡ್ ವೇರಿಯಸ್ ರಿಲಿಜಿಯನ್ ಅನ್ನ ನಾವು ಕಾಣ್ತೀವಿ. ಅದನ್ನ ನಾವು ಗೌರವಿಸ್ಬೇಕು. ಕಾರಣ ಏನು ಅಂದ್ರೆ ಪ್ರಮಾಣಿತ ದೈನಂದಿನ ವೇಳಾಪಟ್ಟಿ ತಯಾರಿಸಲು, ತರಗತಿಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸೋದಕ್ಕೆ, ವಿದ್ಯಾರ್ಥಿಗಳ ಬಲಹೀನತೆಗಳನ್ನು ಕಂಡುಕೊಳ್ಳಲು, ಕಲಿಕೆಯಲ್ಲಿ ಹಿಂದೆ ಉಳಿದಿರುವಂತ ಮಕ್ಕಳನ್ನ ಪತ್ತೆ ಹಚ್ಚಲು ಅಂತ ಇದೆ. ಅದು ಎಲ್ಲದಕ್ಕಿಂತ ಮೇಜರ್ ಆಗಿ ತರಗತಿಯಲ್ಲಿ ಸಕಾರಾತ್ಮಕ ವಾತಾವರಣ ಸೃಷ್ಟಿಸ್ಬೇಕು ಅಂದ್ರೆ ತರಗತಿಯಲ್ಲಿ ವೈವಿಧ್ಯತೆಯನ್ನು ಗುರುತಿಸುವುದು ಮತ್ತೆ ಗೌರವಿಸುವುದು ತುಂಬಾನೇ ಮುಖ್ಯ. ಬಾಲಾಪರಾಧಿ ನ್ಯಾಯ ಕಾಯ್ದೆ ಯಾವಾಗ ಜಾರಿಗೆ ಬಂತು? ಬಾಲಾಪರಾಧಿ ನ್ಯಾಯ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದರೆ ದಟ್ ಈಸ್ 2015, 2015ರಂದು ಇದು ಬಾಲಾಪರಾಧಿ ನ್ಯಾಯ ಕಾಯ್ದೆ ಜಾರಿಗೆ ಬಂತು. ಇನ್ನು ಮಗು ನಿಲ್ಲುವ ಸಾಮರ್ಥ್ಯವನ್ನ ಪಡೆಯುವ ಮೊದಲು ನಡೆಯೋದಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿ ಓಡೋದಕ್ಕೆ ಮೊದಲು ಹೇಗೆ ನಡೆಯಬೇಕು ಅನ್ನೋದನ್ನ ಕಲಿತಾನೆ. ಈ ಕಲ್ಪನೆ ಯಾವ ಒಂದು ತತ್ವಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ನಿರಂತರತೆಯ ತತ್ವ ಅಲ್ಲ, ಏಕರೂಪತೆಯ ತತ್ವ, ಅಭಿವೃದ್ಧಿಯ ತತ್ವ, ನಿರ್ದೇಶನ ಅಭಿವೃದ್ಧಿಯ ತತ್ವ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಆಪ್ಷನ್ ಏನು? ಏಕರೂಪತೆಯ ತತ್ವ ಅಂದ್ರೇನು? ಯೂನಿಫಾರ್ಮಿಟಿ, ಲಾ ಆಫ್ ಯೂನಿಫಾರ್ಮಿಟಿ ಅಂತ ಹೇಳ್ತೀವಿ. ಮಗಳಿಗೆ ಗಂಡನ್ನು ಹುಡುಕುತ್ತಿರುವ ವ್ಯಕ್ತಿ ದಿನಪತ್ರಿಕೆಯಲ್ಲಿ ವಧುವರರ ಜಾಹೀರಾತಿನ ಮೇಲೆ ಮಾತ್ರ ಗಮನ ಹರಿಸುವುದು ಇದಕ್ಕೆ ಉದಾಹರಣೆ ಆಗಿದೆ. ಇದು ಐಚ್ಛಿಕ ಅವಧಾನ ಅಂದ್ರೆ ಏನಂತ ಹೇಳ್ತೀವಿ? ಯಾಕೆಂದ್ರೆ ವಧುವರರು ಬೇಕು, ಸೊ ಇದು ಅಂದ್ರೆ ಮಗಳಿಗೆ ಮದ್ವೆ ಮಾಡ್ಬೇಕು, ಸೊ ದಟ್ ಅವನ ಒಂದು ಇಚ್ಛೆಯನ್ನು ಮದ್ವೆ ಮಾಡೋದು. ಸೊ ಹಾಗಾಗಿ ಬರೀ ಈ ಒಂದು ಜಾಹೀರಾತನ್ನೇ ಆತ ನೋಡ್ತಾನೆ. ಸೊ ಹಾಗಾಗಿ ಐಚ್ಛಿಕ ಅವಧಾನ ಇಸ್ ದ ರೈಟ್ ಆನ್ಸರ್. ಲಿಂಗದ ಬಗೆಗಿನ ಅರಿವು ಮತ್ತು ಅದರ ಶಾಶ್ವತತೆಯ ಜ್ಞಾನ. ಲಿಂಗದ ಬಗೆಗಿನ ಅರಿವು ಮತ್ತು ಅದರ ಶಾಶ್ವತತೆಯ ಜ್ಞಾನವನ್ನ ಏನಂತ ಕರೀತಾರೆ? ಲಿಂಗ ಅನನ್ಯತೆ, ಲಿಂಗ ಪ್ರತ್ಯೇಕತೆ, ಲಿಂಗ ಪಡಿಯಚ್ಚು, ಲಿಂಗ ತೀವ್ರತೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಆಪ್ಷನ್ ಏನು? ಸರಿಯಾದಂತ ಉತ್ತರ ಬಂದು ಲಿಂಗ ಅನನ್ಯತೆ. ಓಕೆ, ಲಿಂಗ ಅನನ್ಯತೆ. ಡಿಸ್ಗ್ರಾಫಿಯಾ ಎಂಬ ನ್ಯೂನತೆಯು ಇದಕ್ಕೆ ಕಾರಣವಾಗಿದೆ. ಗ್ರಾಫಿಯಾ ದಟ್ ಇಸ್ ಬರವಣಿಗೆ. ಇನ್ನು 76ನೇ ಪ್ರಶ್ನೆ. ದೃಷ್ಟಿಹೀನತೆ ಹೊಂದಿರುವ ವಿದ್ಯಾರ್ಥಿಗಳ ಶಿಕ್ಷಣ ಯಶಸ್ವಿಯಾಗೋದಕ್ಕೆ ಕೆಳಗಿನ ಯಾವ ಅಭ್ಯಾಸ ಸಹಾಯಕ ಅಂತ ಇದೆ? ಸಣ್ಣ ಮುದ್ರಣ ಮತ್ತು ಚಿತ್ರಗಳ ಇರುವಂತಹ ಪುಸ್ತಕಗಳ ಬಳಕೆ, ಸ್ಪರ್ಶ ಮತ್ತು ಉಬ್ಬು ತಬ್ಬುಗಳ ಬಳಕೆ, ಶಿಕ್ಷಕರು ಮತ್ತು ಗೆಳೆಯರ ಸಂಕೇತ ಭಾಷೆಯ ಬಳಕೆ, ಕಪ್ಪು ಹಲಗೆಯ ಮೇಲೆ ಲಿಖಿತ ಸೂಚನೆಗಳು. ಆನ್ಸರ್ ಈ ಸ್ಪರ್ಶ ಮತ್ತು ಉಬ್ಬು ವಸ್ತುಗಳ ಬಳಕೆಯನ್ನ ಮಾಡುವಂಥದ್ದು. ಇದು ಆಲ್ಫ್ರೆಡ್ ಬೀನೆ ಅವರು ನೀಡಿದ ಪರಿಕಲ್ಪನೆ ಆಗಿದೆ. ಆಲ್ಫ್ರೆಡ್ ಬೀನೆ ಅವರು ಏನನ್ನ ಕೊಟ್ರು? ಬುದ್ಧಿಶಕ್ತಿ, ಮಾನಸಿಕ ವಯಸ್ಸು, ಸಂವೇಗಾತ್ಮಕ ಬುದ್ಧಿಶಕ್ತಿ, ಸೃಜನಶೀಲತೆ ಅಂತ ಇದೆ. ಸೊ ಆಲ್ಫ್ರೆಡ್ ಬೀನೆ ಅವರು ಏನನ್ನ ಕೊಟ್ರು? ಮಾನಸಿಕ ವಯಸ್ಸು, ಮೆಂಟಲ್ ಏಜ್ ಇದರ ಒಂದು ಪರಿಕಲ್ಪನೆಯನ್ನ ನೀಡಿದಂತವ್ರು ಆಲ್ಫ್ರೆಡ್ ಬೀನೆ. ಭಾಷೆಯನ್ನ ಗ್ರಹಿಸುವ ಸಾಧನದ ಪರಿಕಲ್ಪನೆಯನ್ನ ನೀಡಿದವ್ರು ಯಾರು? ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್, LAD ಅಂತ ಏನ್ ಹೇಳ್ತೀವಿ ಅದನ್ನ ಕೊಟ್ಟಂತವ್ರು ನೋಮ್ ಚಾಮ್ಸ್ಕಿ. ಓಕೆ, ಇನ್ನು 79ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಲಿಂಗ ಪಡಿಯಚ್ಚು ಕಡಿಮೆ ಮಾಡೋದಕ್ಕೆ ಪರಿಣಾಮಕಾರಿ ತಂತ್ರ ಅಂತ ಹೇಳಿದ್ದಾರೆ? ಲಿಂಗ ಪಡಿಯಚ್ಚು ಪರಿಣಾಮಕಾರಿಯಾದಂತ ತಂತ್ರ ಅಂದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಪರಿಣಾಮಕಾರಿ ತಂತ್ರ ಅಂದ್ರೆ ಲಿಂಗ ತಾರತಮ್ಯದ ಕುರಿತು ಚರ್ಚೆಯನ್ನ ಮಾಡಿದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವು ಮೂಡುತ್ತೆ. ಪಿಯಾಜೆ ಅವರ ಪ್ರಕಾರ ಬೌದ್ಧಿಕ ವಿಕಾಸದ ಮೊಟ್ಟ ಮೊದಲ ಬದಲಾವಣೆ ಇದರಿಂದ ಪ್ರಾರಂಭ ಆಗುತ್ತೆ. ಮೊಟ್ಟ ಮೊದಲ ಬದಲಾವಣೆ ಯಾವ್ದ್ರಿಂದ ಪ್ರಾರಂಭವಾಗುತ್ತೆ? ಸ್ಕೀಮಾದಿಂದ ಪ್ರಾರಂಭ ಆಗುತ್ತೆ ಅನ್ನೋದು ಪಿಯಾಜೆ ಅವರ ವಾದ. ಸ್ವನಿಯಂತ್ರಣ, ಸಾಮಾಜಿಕ ಕೌಶಲ, ಕರುಣೆ, ಸ್ವಯಂ ತಿಳುವಳಿಕೆ ಈ ಗುಣಲಕ್ಷಣಗಳನ್ನ ಒಳಗೊಂಡಿರುವುದು ಏನು? ಸ್ವನಿಯಂತ್ರಣ, ಸಾಮಾಜಿಕ ಕೌಶಲ, ಕರುಣೆ, ಸ್ವಯಂ ತಿಳುವಳಿಕೆ ಇವೆಲ್ಲ ಏನು? ಸಾಮಾಜಿಕ ಬುದ್ಧಿಶಕ್ತಿ ಅಂತ ಹೇಳ್ಬೋದಾ? ಅಥವಾ ಬಹುಬುದ್ಧಿಶಕ್ತಿ ಅಂತ ಹೇಳ್ಬೋದಾ? ಅಥವಾ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಹೇಳ್ಬೋದಾ? ಅಥವಾ ಸೃಜನಶೀಲತೆ ಅಂತ ಹೇಳ್ಬೋದಾ? ಸ್ವನಿಯಂತ್ರಣ, ಸಾಮಾಜಿಕ ಕೌಶಲ ಅಂತ ಬಂದಾಗ ನಮ್ಗೆ ಏನ್ ಅನ್ಸುತ್ತೆ? ಸಾಮಾಜಿಕ ಬುದ್ಧಿಶಕ್ತಿ ಅಂತ ಅನ್ಸುತ್ತೆ. ಬಟ್ ಅದ್ರ ಜೊತೆಯಲ್ಲಿ ಕರುಣೆ ಇದೆ, ಸ್ವಯಂ ತಿಳುವಳಿಕೆ ಇದೆ. ಸೊ ಹಾಗಾಗಿ ಸಂವೇಗಾತ್ಮಕ ಬುದ್ಧಿಶಕ್ತಿ. ತನ್ನದೇ ವಯಸ್ಸಿನ ಮಕ್ಕಳಿಗಿಂತ
ಮಗು ತಪ್ಪು ಉಚ್ಚಾರಣೆ ಮಾಡುವುದು ಮತ್ತು ಕಡಿಮೆ ಪದ ಸಂಪತ್ತನ್ನ ಹೊಂದಿರುವುದಕ್ಕೆ ಮುಖ್ಯ ಕಾರಣ ಅಂದ್ರೆ ವಿಕಾಸದಲ್ಲಿನ ದೋಷ, ನಾಲಿಗೆ ಮಂದವಿರುವುದು, ಬೆಳವಣಿಗೆಯಲ್ಲಿನ ಕೊರತೆ, ಸೃಜನಶೀಲತೆ ಇಲ್ಲದಿರುವುದು ಅಂತ ಇದೆ. ಇದಕ್ಕೆ ಸರಿಯಾದಂತ ಆಪ್ಷನ್ ಬಂದು ವಿಕಾಸದಲ್ಲಿನ ದೋಷ. ವಿಶೇಷ ಶಿಕ್ಷಣದ ಪಿತಾಮಹ ಯಾರು? ವಿಶೇಷ ಶಿಕ್ಷಣ ಇದರ ಪಿತಾಮಹ ಯಾರು ಅಂತ ಹೇಳಿದ್ರೆ ದಟ್ ಇಸ್ ಇಟಾರ್ಡ್. ಓಕೆ, ಇಟಾರ್ಡ್ ಅವರು ವಿಶೇಷ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ 23 ಜೊತೆ. ಓಕೆ, ಮಾನವನ ಅಂಡಾಣುವಿನಲ್ಲಿ. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಅಲ್ಲಿ ಕೇಳಿರೋದು ವೀರ್ಯಾಣು ಮತ್ತೆ ಅಂಡಾಣು ಅಂತ ಕೇಳಿಲ್ಲ. ಅಲ್ಲಿ ಕೇಳಿರೋದು ಓನ್ಲಿ ಒನ್, ದಟ್ ಇಸ್ ಮಾನವನ ಅಂಡಾಣುವಿನಲ್ಲಿ ಅಂತ ಕೇಳಿರೋದ್ರಿಂದ 23 ಮಾತ್ರ. 85ನೇ ಪ್ರಶ್ನೆ, ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸುವಂತಹ ಮೌಲ್ಯಮಾಪನ, ದಟ್ ಇಸ್ ಸ್ವಮೌಲ್ಯಮಾಪನ. ಇನ್ನು 86ನೇ ಪ್ರಶ್ನೆ, ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೆಚ್ಚು ಜನಪ್ರಿಯ ಆಗಿರ್ತಾನೆ ಮತ್ತು ಗುಂಪಿನಲ್ಲಿ ಇರೋದಕ್ಕೆ ಬಯಸ್ತಾನೆ. ಆದ್ರೆ ಪ್ರತಿಯೊಬ್ಬ ಓಕೆ, ಒಬ್ಬ ವಿದ್ಯಾರ್ಥಿ ಹೆಚ್ಚು ಜನಪ್ರಿಯನಾಗಿರ್ತಾನೆ ಮತ್ತು ಗುಂಪಿನಲ್ಲಿ ಇರೋದಕ್ಕೆ ಬಯಸ್ತಾನೆ, ಆದ್ರೆ ಮತ್ತೊಬ್ಬ ವಿದ್ಯಾರ್ಥಿ ಯಾವಾಗ್ಲೂ ಒಂಟಿಯಾಗಿರೋದಕ್ಕೆ ಇಚ್ಛಿಸ್ತಾನೆ. ಸೊ ಈ ರೀತಿಯ ವ್ಯತ್ಯಾಸ ಏನಕ್ಕೆ ಕಾರಣ ಅಂತ ಹೇಳಿದ್ರೆ ಶೈಕ್ಷಣಿಕ ಸಾಧನೆಯಲ್ಲಿನ ವ್ಯತ್ಯಾಸ, ಸಾಮಾಜಿಕ ಭಿನ್ನತೆ, ಮಾನಸಿಕ ಭಿನ್ನತೆ ಅಥವಾ ಭಾವನಾತ್ಮಕ ವ್ಯತ್ಯಾಸ. ಇವುಗಳಲ್ಲಿ ಯಾವುದು ಸರಿಯಾದಂತ ಉತ್ತರ? ಇದು ಸಾಮಾಜಿಕ. ಓಕೆ, ಸಾಮಾಜಿಕ ವ್ಯತ್ಯಾಸ ಅಂತ ಹೇಳ್ಬೋದು. ಇದು ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣವಾಗಿದೆ. ಯಾವುದು? ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನ. ದಟ್ ಇಸ್ ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕಾಗಿ ಬಳಸಲಾಗುತ್ತೆ. ಅದನ್ನ ನಾವು ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನ ಅಂತ ಹೇಳ್ತೀವಿ. ಮಗುವು ತನ್ನ ತಾಯಿಯನ್ನ ಗುರುತಿಸುವಂತಹ ಪ್ರಕ್ರಿಯೆಯು ಯಾವ ವಿಕಾಸದಲ್ಲಿ ಕಂಡುಬರುತ್ತೆ? ಯಾವ ವಿಕಾಸದಲ್ಲಿ ಕಂಡುಬರುತ್ತೆ ಅಂದ್ರೆ ಸಂವೇಗಾತ್ಮಕ ವಿಕಾಸದಲ್ಲಿ ಅದು ಕಂಡುಬರುತ್ತಾ, ಅಥವಾ ಸಾಮಾಜಿಕ ವಿಕಾಸದಲ್ಲಿ ಕಂಡುಬರುತ್ತಾ, ಮಾನಸಿಕ ವಿಕಾಸದಲ್ಲಿ ಕಂಡುಬರುತ್ತಾ, ದೈಹಿಕ ವಿಕಾಸದಲ್ಲಿ ಕಂಡುಬರುತ್ತಾ? ನೋಡಿ, ಮಗುವು ತನ್ನ ತಾಯಿಯನ್ನ ಗುರುತಿಸುವ ಪ್ರಕ್ರಿಯೆ ನಾವು ಸಾಮಾಜಿಕ ವಿಕಾಸದಲ್ಲಿ ಕಾಣ್ತೀವಿ. ಓಕೆ, ಎದರಲ್ಲಿ ನಾವು ಕಾಣ್ತೀವಿ? ಸಾಮಾಜಿಕ ವಿಕಾಸ ಅಂತ ವಿಕಾಸದಲ್ಲೇನೆ ನಾವು ಕಾಣೋದು. ಯಾಕೆಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ಸಂವೇಗಾತ್ಮಕ ಅಂದ್ರೇನು ಭಾವನೆಗಳು, ಅಲ್ಲಿ ಕರುಣೆ, ದಯೆ ಎಲ್ಲ ಇರುತ್ತೆ. ಸೊ ಅಲ್ಲಿ ಭಾವನೆ, ತಾಯಿ ಮತ್ತು ಮಗುವಿನ ಭಾವನೆ ಅಂತ ಇಟ್ಕೊಂಡು ಅಲ್ಲೇನಾದ್ರೂ ನೀವು ಸಂವೇಗಾತ್ಮಕ ವಿಕಾಸ ಅಂತ ಹಾಕಿದ್ರೆ ದಟ್ ಇಸ್ ರಾಂಗ್ ಆನ್ಸರ್. ಓಕೆ, ಮಗುವು ತನ್ನ ತಾಯಿಯನ್ನ ಗುರುತಿಸುವ ಪ್ರಕ್ರಿಯೆಯು ಸಾಮಾಜಿಕ ವಿಕಾಸದಲ್ಲಿ ಕಂಡುಬರುತ್ತೆ. ಅಂದ್ರೆ ಸಮಾಜದಲ್ಲಿ ಎಷ್ಟೋ ಜನ ಇರ್ತಾರೆ, ಆದ್ರೆ ತನ್ನ ತಾಯಿಯನ್ನ ಗುರುತಿಸುವಂತ ಪ್ರಕ್ರಿಯೆ. ಓಕೆ, ಇನ್ನು ಅಡೋಲೆಸೆನ್ಸ್ ಎಂಬ ಆಂಗ್ಲ ಪದದ ಮೂಲ ಈ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಯಾವ್ದ್ರಿಂದ ತಗೊಂಡಿದ್ದಾರೆ? ದಟ್ ಈಸ್ ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಇನ್ನು ಉತ್ತಮ ಪರೀಕ್ಷೆಯ ಗುಣಲಕ್ಷಣಗಳು ಯಾವುವು? ಅದು ಸಮಂಜಸತೆ, ವಿಶ್ವಾಸನೀಯತೆ, ವಸ್ತುನಿಷ್ಠತೆ ಎಲ್ಲವನ್ನು ಕೂಡ ಅದು ಒಳಗೊಂಡಿರಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ಈ ಹೊತ್ತಿನ ತರಗತಿಯಾಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ನೋಡೋಣ. ಥ್ಯಾಂಕ್ ಯು.